ಯಾರೇ ಅಶ್ವಿತಾ ಈ ಹುಡ್ಗ? ಅವನ್ಯಾಕೆ ಆಟ ಚಟ ಅಂತೆಲ್ಲ ಮಾತಾಡ್ತಿದ್ದ? ಏನಾಯ್ತು ಎಂದು ಕೇಳುತ್ತಾ ಅಶ್ವಿತಾಳ ಪಕ್ಕ ಕುಳಿತರು ಅನುರಾಧ. ಮಮ್ಮ, ಯಾರೋ ನಂಗೊತ್ತಿಲ್ಲ, ಬಟ್ ನಮ್ಮ ಕಾಲೇಜ್ ಸ್ಟೂಡೆಂಟು. ಮಹಾ ಸೊಕ್ಕಿನ ಗೂಳಿ ಮಮ್ಮ ಅವನು. ನಿನ್ನ ಕಾಲಿಗೆ ಬಿದ್ದ ಅಂತ ನಂಬಿಡ್ಬೇಡ. ನಾನು ಇಂದು ಗಾಡಿಯಿಂದ ಬಿದ್ದಿದ್ದು ಅವನಿಂದಲೇ ಎನ್ನುತ್ತಾ ಮೊದಲ ದಿನದಿಂದ ಇಲ್ಲಿಯವರೆಗೆ ನಡೆದ ಎಲ್ಲವನ್ನೂ ವರದಿ ಒಪ್ಪಿಸಿದಳು ಅಶ್ವಿತಾ. ಎಲ್ಲವನ್ನೂ ಕೇಳಿದ ನಂತರ ಅನುರಾಧ ಅವರು, ಏನೇ ಸೊಕ್ಕು ಅವನಿಗ ನಿನಗ? ಇಷ್ಟೊಂದು ಹಠ ಯಾಕೆ ನಿನಗೆ? ಆ ಹುಡ್ಗ ಸರಿಯಾಗೇ ಮಾತಾಡಿದ್ದಾನೆ, ಹೆಣ್ಣಿಗೆ ಹಠ ಇರಬಾರ್ದು ಅಂತ. ಅವನೇನೋ ಒಳ್ಳೆ ಹುಡ್ಗ ಆಗಿದ್ದಕ್ಕೆ ಸರಿ ಹೋಯ್ತು. ನಿನಗೆ ಆ ದೇವ್ರು ಯಾವಾಗ ಬುದ್ಧಿ ಕೊಡ್ತಾನೋ ನಂಗಂತೂ ಗೊತ್ತಿಲ್ಲ. ಇನ್ನು ಏನೇನು ಅವಾಂತರ ಮಾಡ್ಕೋತೀಯೋ ಎಂದ್ರು. ಸುಮ್ಮನಿರು ಮಮ್ಮ ನೀನು. ನನ್ನ ಎದುರು ಅವನನ್ನು ಹೊಗಳಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನ್ನ ಬಾಯಿಗೆ ಯಾರಮ್ಮ ಬೆಣ್ಣೆ ಹಾಕಿದ್ದು? ಒಮ್ಮೆ ಸ್ಟಾರ್ಟ್ ಆದರೆ ಆಫ್ ಆಗೋದೇ ಕಷ್ಟ ಎಂದಳು. ಪುಟ್ಟ, ಹೇಳೋದನ್ನ ಕೇಳೆ. ನಿನ್ನ ಹಠದಿಂದ ಏನಾದರೂ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಾಗಲಿ ನಿಮ್ಮ ಅಪ್ಪನಿಗಾಗಲಿ ಇಲ್ಲ ಕಣೆ ಎನ್ನುತ್ತಾ ಕಣ್ಣೀರಿಟ್ಟರು ಅನುರಾಧ. ಮಮ್ಮ ಅಳಬೇಡ, ಆಗೇನೂ ಆಗಲ್ಲ. ನೀನು ಏನೇನೋ ಊಹೆ ಮಾಡ್ಕೋಬೇಡ. ನಾನೇನು ಚಿಕ್ಕ ಪಾಪು ಅಂದ್ಕೊಂಡಿದ್ರಾ? ಡೋಂಟ್ ವರಿ ಮಮ್ಮ ಎಂದು ಅನುರಾಧ ಅವರ ಕಣ್ಣೊರೆಸಿ ಹಾಗೇ ತಬ್ಬಿಕೊಂಡಳು ಅಶ್ವಿತಾ. ಸರಿನಮ್ಮ, ನಾನು ಬೇಗ ಅಡುಗೆ ಮಾಡ್ತೀನಿ, ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡು. ಈಗ ರೂಮಿಗೆ ಕರ್ಕೊಂಡು ಹೋಗ್ಲಾ ಎಂದು ಕೇಳಿದರು. ಬೇಡ ಮಮ್ಮ, ಟಿವಿ ನೋಡ್ತಿರ್ತೀನಿ ಎಂದಳು ಅಶ್ವಿತಾ. ಊಟದ ಹೊತ್ತಿಗೆ ಸರಿಯಾಗಿ ಆಶೀಶ್ ಬಂದ. ಏನು ನಮ್ಮ ಸ್ವೀಟ್ ಸಿಸ್ಟರ್ ಬೇಗ ಬಂದಿರೋದು ಎನ್ನುತ್ತಾ ಒಳ ಬಂದ. ಆಶೀಶ್ ಯಾವಾಗಲೂ ಕಾಲೇಜ್ ಮುಗಿದಿದ್ದೇ ಮನೆಗೆ ಬರ್ತಿದ್ದ. ವಾರದಲ್ಲಿ ಒಂದೆರಡು ಬಾರಿ ಸಾಯಂಕಾಲ ಸ್ನೇಹಿತರ ಜೊತೆ ಕ್ರಿಕೆಟ್ ಆಡಲು ಹೋಗ್ತಿದ್ದ. ಅಷ್ಟೇ ಅವನ ಹವ್ಯಾಸ. ನಡೆದ ಎಲ್ಲವನ್ನು ತಮ್ಮನಿಗೆ ಮತ್ತೊಮ್ಮೆ ವರದಿ ಒಪ್ಪಿಸಿದಳು ಅಶ್ವಿತಾ. ಆಶೀಶ್ನಿಗೂ ತನ್ನ ಅಕ್ಕನದ್ದೇ ತಪ್ಪು ಎನಿಸಿದ್ರು ಮೊದಲೇ ಬಿದ್ದು ನೋವು ಅನುಭವಿಸ್ತಿರುವಾಗ ಮತ್ತೆ ನಿನ್ನದೇ ತಪ್ಪು ಎಂದು ಹೇಳಿ ಮನಸ್ಸಿಗೆ ನೋವು ಮಾಡೋದು ಬೇಡ. ಮತ್ತೆ ಅದನ್ನು ಅಕ್ಕ ಒಪ್ಕೊಳ್ಳುವುದೂ ಇಲ್ಲ. ಆದರೆ ಅಕ್ಕನಿಗೆ ಇನ್ನೊಮ್ಮೆ ಈ ಕುರಿತು ತಿಳಿಸಿ ಹೇಳಬೇಕು. ಇದೇ ರೀತಿ ಅಕ್ಕನ ಆಟ ಮುಂದುವರೆದ್ರೆ ಒಳ್ಳೆಯದಲ್ಲ ಎಂದು ಯೋಚಿಸಿದ. ಅಕ್ಕ, ಅವನ ನಂಬರ್ ಕೊಡು, ನಾನು ಹೋಗಿ ಸ್ಕೂಟಿ ತೆಗೆದುಕೊಂಡು ಬರ್ತೀನಿ ಎಂದ. ಅಯ್ಯೋ, ನನ್ನ ಹತ್ರ ಅವನ ನಂಬರ್ ಇಲ್ಲ. ಯು ಡೋಂಟ್ ವರಿ, ಅವನೇ ನಾಳೆ ಗಾಡಿ ತರ್ತಾನೆ ಎಂದಳು. ಸುಮ್ಮನೆ ಬೇರೆಯವರಿಗೆ ನಮ್ಮಿಂದ ಯಾಕೆ ತೊಂದರೆ ಅಕ್ಕ ಎಂದ. ತೊಂದರೆ ಏನು ಬಂತೋ? ನಾಳೆ ಗಾಡಿ ತಂದಾಗ ಎಷ್ಟು ಅಂತ ಕೇಳಿ ಹಣ ಕೊಟ್ಟರೆ ಆಯಿತು. 100 ರೂಪಾಯಿ ಜಾಸ್ತಿನೇ ಕೊಡೋಣ ಬಿಡು ಎಂದಳು. ಆದರೆ ಆಸ್ಪತ್ರೆಯ ದುಡ್ಡು ಕೊಟ್ಟಿಲ್ಲ ಎನ್ನುವುದು ಆಗಲೇ ಮರ್ತೋಗಿತ್ತು. ಹೀಗೆ ಒಂದು ರೀತಿಯ ಉಡಾಫೆಯ ಮಾತನಾಡಿದ್ದು ಆಶೀಶ್ಗೆ ಇಷ್ಟವಾಗಲಿಲ್ಲ. ಎಲ್ಲವನ್ನು ದುಡ್ಡಿನ ಅಳತೆಯಲ್ಲಿ ಬಂಧಿಸಿ ನೋಡುವ ರೀತಿ ಸರಿಯಲ್ಲ ಎಂದು ಅವನಿಗೆ ಗೊತ್ತಿದ್ರೂ ಅಕ್ಕನಿಗೆ ಏನೂ ಹೇಳಲಾರ. ಡ್ಯೂಟಿ ಮುಗಿಸಿ ಮಂಜುನಾಥರವರು ಬರುವ ಸಮಯಕ್ಕೆ ಅಶ್ವಿತಾ ನಿಧಾನಕ್ಕೆ ನಡೆಯುವಷ್ಟು ಸುಧಾರಿಸಿಕೊಂಡಿದ್ಲು. ಮಗಳ ಈ ಪರಿಸ್ಥಿತಿಗೆ ಮಂಜುನಾಥರ ಕಣ್ಣಲ್ಲಿ ನೀರೇ ಬಂತು. ಡೋಂಟ್ ಕ್ರೈ ಪಪ್ಪ ಎನ್ನುತ್ತಾ ಅವರ ಕಾಲಿನ ಮೇಲೆ ಪುಟ್ಟ ಮಗುವಂತೆ ಮಲಗಿದಳು ಅಶ್ವಿತಾ. ಆಗ ಅನುರಾಧ ಅವರು, ಇಷ್ಟು ಸಣ್ಣ ನೋವಿಗೆ ನೀವಿಷ್ಟು ಸಂಕಟ ಪಡೋರು ನಿಮ್ಮ ಮಗಳನ್ನು ಸ್ವಲ್ಪ ಅದ್ಬಸ್ತಿನಲ್ಲಿ ಇಡೋಕ್ಕಾಗಲ್ವಾ? ಅವಳು ಸರಿಯಿಲ್ಲ ಅಂತ ನಾನೇನು ಹೇಳಲಿಲ್ಲ. ಆದರೆ ಹೆಣ್ಣಾದವಳಿಗೆ ಭೂಮಿ ತೂಕದ ಸಹನೆ ಇರಬೇಕು ಅಂತಾರೆ. ಭೂಮಿ ತೂಕ ಇರೋದಿರಲಿ, ಗುಲ್ಗಂಜಿಯಷ್ಟು ಸಹನೆ ಇಲ್ಲ ಅಂದರೆ ಹೇಗ್ರಿ? ಹೀಗೆ ನೀವು ಸಲಿಗೆ ಸ್ವಾತಂತ್ರ್ಯ ಕೊಡ್ತಿದ್ರೆ ಇದಕ್ಕೂ ಜಾಸ್ತಿ ಅಳಬೇಕಾಗುತ್ತೆ. ನನ್ನಿಂದಾನೇ ಎಲ್ಲ ಆಯಿತು ಅಂತ ನೀವೇ ನೋಡ್ಕೊಳ್ಳೋ ಹಾಗಾಗುತ್ತೆ. ಸ್ವಾತಂತ್ರ್ಯ ಕೊಡಬಾರ್ದು ಅಂತ ನಾನು ಹೇಳಲಿಲ್ಲ. ಆದರೆ ಸ್ವಾತಂತ್ರ್ಯ ಅತಿಯಾದರೆ ಅದನ್ನು ಸ್ವೇಚ್ಛೆ ಅಂತಾರೆ. ಅದರಿಂದ ನೋವೇ ಹೊರತು ಇನ್ನೇನೂ ಇಲ್ಲ. ನನಗೆ ಗೊತ್ತು ರೀ, ಅವಳಿಗೆ ಸಣ್ಣ ನೋವಾದರೂ ನಿಮ್ಮ ಹತ್ರ ತಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಯೋಚನೆ ಮಾಡ್ರಿ, ಅವಳಿಗೆ ನಮ್ಮ ಹತ್ತಿರ ಬುದ್ಧಿ ಹೇಳೋಕ್ಕಾಗಲ್ಲ. ನಿಮ್ಮ ಮಾತನ್ನು ಯಾವತ್ತೂ ಅವಳು ವಿರೋಧಿಸಿಲ್ಲ ಎಂದರು. ಪತ್ನಿಯ ಯಾವ ಮಾತಿಗೂ ಪ್ರತಿಯಾಡದೆ ಮಗಳ ತಲೆ ನೇವರಿಸುತ್ತಾ ಸುಮ್ಮನೆ ಕುಳಿತಿದ್ದರು ಮಂಜುನಾಥ್. ಹೆಂಡತಿ ಹೇಳುವುದರಲ್ಲೂ ಸತ್ಯ ಇದೆ ಎಂದು ಮೊದಲ ಬಾರಿಗೆ ಅನಿಸಿತ್ತು. ಮಗಳಿಗೆ ಏನಾದರೂ ಆದರೆ ನಾನಂತೂ ಬದುಕಲಾರೆ ಎಂದ್ಕೊಂಡ್ರು. ಆದರೆ ಮಗಳಿಗೂ ನಿನ್ನ ತಪ್ಪು ಎಂದು ಹೇಳಲಾರರು. ಅಂದೇಕೋ ಮಂಜುನಾಥರವರು ತುಂಬ ವಿಮುಖರಾಗಿದ್ದಂತೆ ಅನುರಾಧ ಮತ್ತು ಆಶೀಶ್ಗೆ ಅನಿಸಿತು. ಮರುದಿನ ಸಂಡೇ ಆಗಿದ್ದರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು. ಆದರೆ ಆಶೀಶ್ಗೆ ಅವನ ಸ್ನೇಹಿತ ನಿಖಿಲ್ ಕಾಲ್ ಮಾಡಿ ಏನೋ ಕೆಲಸದ ನಿಮಿತ್ತ ಬರಲು ಹೇಳಿದ್ರಿಂದ ಅವನು ಹೋಗಿದ್ದ. ಸುಮಾರು 11 ಗಂಟೆಯ ಸಮಯಕ್ಕೆ ಸರಿಯಾಗಿ ಅಶ್ವಿತಾಳ ಮನೆಗೆ ಆಕಾಶ್ ಗಾಡಿ ತೆಗೆದುಕೊಂಡು ಬಂದ. ಮನೆಯ ಬೆಲ್ ಮಾಡಿದ್ದೇ ಮಂಜುನಾಥ್ರವರೇ ಬಂದು ಬಾಗಿಲು ತೆಗೆದು ಯಾರು ಎಂದು ಕೇಳಿದರು. ಅಂಕಲ್, ನಿಮ್ಮ ಮಗಳ ಗಾಡಿ ತಂದಿದ್ದೀನಿ ಎಂದು ಕೀ ಕೊಟ್ಟು ಹಾಗೇ ತಿರುಗಿ ಹೊರಟ. ಬಾರಪ್ಪ, ಇಲ್ಲಿವರೆಗೂ ಬಂದು ಮನೆಯೊಳಗೆ ಬರದೇ ಹೋಗ್ತಿದೆಯಲ್ಲ, ಬಾ ಒಳಗೆ ಎಂದು ಅವನ ಕೈ ಹಿಡಿದುಕೊಂಡೇ ಒಳಬಂದರು ಮಂಜುನಾಥ್.
ಅವನನ್ನು ನೋಡಿದ ಅನುರಾಧ ಅವರು ಓಡಿ ಬಂದು, ಈಗ ಬಂದೆನಪ್ಪ, ಬಾಬಾ ಕುಡಿಯೋದಿಕ್ಕೆ ಏನು ತಗೋತೀಯಾ ಎಂದು ಕೇಳಿದರು. ಏನು ಬೇಡಮ್ಮ ಎಂದ ಆಕಾಶ್. ಇರಪ್ಪ, ಜ್ಯೂಸ್ ತರ್ತೀನಿ ಎಂದು ಒಳಗೋದ್ರು. ಈ ದಂಪತಿಗಳ ಸ್ನೇಹಪರ ವ್ಯಕ್ತಿತ್ವಕ್ಕೆ ಆಕಾಶ್ ಮಾರುಹೋದ. ಇವರಿಗೇಗಪ್ಪ ಆ ಜಂಬದ ಕೋಳಿ ಹುಟ್ಟಿದ್ದು ಎಂದು ಮನಸ್ಸಲ್ಲೇ ಯೋಚಿಸುತ್ತಾ, ಅಂಕಲ್ ಎಲ್ಲಿದ್ದಾರೆ ನಿಮ್ಮ ಮಗಳು, ಹೇಗಿದ್ದಾರೆ ಎಂದು ಕೇಳಿದ. ರೂಮ್ನಲ್ಲಿದ್ದಾಳೆ, ಕರಿತೀನಿ ಎಂದು. ಬಂಗಾರ, ಯಾರು ಬಂದಿದ್ದಾರೆ ನೋಡ್ಬಾ ಎಂದು ಕರೆದರು. ಅಯ್ಯೋ, ಬಂದಿದ್ದು ನಾನು ಎಂದರೆ ಖಂಡಿತ ಬರಲ್ಲ ನಿಮ್ಮ ಬಂಗಾರ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ ಆಕಾಶ್. ಯಾರು ಪಪ್ಪ ಎಂದು ಕೇಳುತ್ತಾ ನಿಧಾನಕ್ಕೆ ಕುಂಟುತ್ತಾ ಬಂದಳು ಅಶ್ವಿತಾ. ಆಕಾಶ್ನನ್ನು ನೋಡಿದ್ದೇ ಮುಖ ತಿರುಗಿಸ್ಬೋದೆಂಬ ಆಕಾಶ್ನ ಊಹೆ ತಪ್ಪಾಗಿತ್ತು. ಆಕಾಶ್ನನ್ನು ನೋಡಿದ್ದೆ, ಯಾವಾಗ ಬಂದ್ರಿ, ನನ್ನ ಸ್ಕೂಟಿ ಎಲ್ಲಿ ಎನ್ನುತ್ತಾ ಅಲ್ಲೇ ಸೋಫಾದಲ್ಲಿ ಕುಳಿತಳು. ಗಾಡಿ ತಂದಿದ್ದಾನಮ್ಮ ಎಂದರು ಮಂಜುನಾಥ್. ನೋವೇಗಿದೆ ಎಂದು ಕೇಳಿದ ಆಕಾಶ್. ಓಕೆ, ಬೆಟರ್ ದನ್ ಎಕ್ಸ್ಟರ್ಡೇ ಎಂದಳು ಅಶ್ವಿತಾ. ಅಶ್ವಿತಾ, ನಿನಗೂ ಜ್ಯೂಸ್ ತಗೋಬರ್ಲಾ ಎಂದು ಕೇಳುತ್ತಾ ಆಕಾಶ್ ಮತ್ತು ಮಂಜುನಾಥರಿಗೆ ಜ್ಯೂಸ್ ಕೊಟ್ಟರು ಅನುರಾಧ. ಬೇಡ ಮಮ್ಮ ಎನ್ನುತ್ತಿದ್ದಂತೆ ಆಶೀಶ್ ಮಮ್ಮ ಎಂದು ಕರೆಯುತ್ತಾ ಒಳಬಂದವನೇ ಆಕಾಶ್ನನ್ನು ನೋಡಿ, ಅರೆ ವಾಟ್ ಎ ಸರ್ಪ್ರೈಸ್, ನೀನು ಹೇಗೆ ನಮ್ಮನೇಲಿ ಎಂದ. ಓ ಮೈ ಗಾಡ್, ಇದು ನಿಮ್ಮನೆನಾ ಎಂದು ಆಕಾಶ್ ಕೇಳ್ತಿದ್ರೆ ಉಳಿದ ಮೂವರು ಆಶ್ಚರ್ಯದಿಂದ ನೋಡ್ತಿದ್ರು. ಬಂದ ಕಾರಣವನ್ನು ಆಕಾಶ್ ಹೇಳುತ್ತಿದ್ದಂತೆ ಅಕ್ಕ ಹೇಳಿದ ಮಿಸ್ಟರ್ ಆರ್ಟ್ಸ್ ಇವನೇ ಎಂದು ತಿಳಿಯಲು ಆಶೀಶ್ಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಆಗಾಗ ಅಪರೂಪಕ್ಕೆ ತಾನು ಸ್ನೇಹಿತರ ಜೊತೆ ಗಾಂಧಿ ಗ್ರೌಂಡಲ್ಲಿ ಕ್ರಿಕೆಟ್ ಆಡಲು ಹೋಗುತ್ತಿದ್ದಾಗ ಅಲ್ಲಿ ಆಕಾಶ್ನ ಪರಿಚಯವಾಗಿದ್ದು, ಅಲ್ಲಿ ತಾವಿಬ್ರು ಸ್ನೇಹಿತರೆಂದು ಎಲ್ಲರಿಗೂ ತಿಳಿಸಿದ ಆಶೀಶ್ ಜೊತೆ 5 ನಿಮಿಷ ಮಾತನಾಡಿ ನಾನು ಹೊರಡ್ತೇನೆ ಎಂದಾಗ ಅಶ್ವಿತಾ, ಪಪ್ಪ ಆಕಾಶ್ಗೆ ಹಣ ಕೊಡಿ, ನನ್ನ ಸ್ಕೂಟಿ ತಂದಿದ್ದಕ್ಕೆ ಎಂದಳು. ಮಾನವೀಯತೆಯಿಂದ ಮಾಡಿದ ಸಹಾಯವನ್ನು ಹಣದಿಂದ ಮಾಪನ ಮಾಡಬೇಡಿ ಮೇಡಮ್ ಎಂದ ಆಕಾಶ್. ನನಗೂ ನಿಮ್ಮ ಫ್ರೀ ಸರ್ವಿಸ್ ಬೇಡ ಸರ್ ಎಂದಳು. ಅವಳ ಮಾತಿಗೆ ಮಂಜುನಾಥ್, ಸುಮ್ಮನಿರು ಅಶ್ವಿತಾ ಎಂದು ಹೇಳಿ, ನೀನೇನು ಬೇಜಾರು ಮಾಡ್ಕೋಬೇಡಪ್ಪ, ಆ್ಯಕ್ಚುಲಿ ನಾನೇ ನಿನ್ನ ಹತ್ರ ಅವಳ ಪರವಾಗಿ ಸಾರಿ ಕೇಳ್ತೀನಿ ಎಂದರು. ಮೊದಲ ಬಾರಿಗೆ ಮಗಳನ್ನು ಹೆಸರಿಟ್ಟು ಕರೆದಿದ್ದರು ಮಂಜುನಾಥ್. ಅಂಕಲ್, ನೀವೇನು ಸಾರಿ ಕೇಳೋದು ಬೇಡ, ದೊಡ್ಡವರಾಗಿ ನಾವು ತಪ್ಪು ಮಾಡಿದ್ದನ್ನು ನೀವು ತಿದ್ದಿದ್ರೆ ಅಷ್ಟೇ ಸಾಕು ಎಂದ ವಿನಯವಾಗಿ. ಅವನ ಆ ಮಾತಿಗೆ ಮಂಜುನಾಥ್ರವರ ಕಣ್ಣಲ್ಲಿ ಮೆಚ್ಚುಗೆ ಮಿನುಗುತ್ತಿತ್ತು. ಆಶೀಶ್ ಅಶ್ವಿತಾಳನ್ನೇ ನೋಡ್ತಿದ್ದ. ಮೊದಲೇ ಅಮ್ಮ ಅವಳದೇ ತಪ್ಪು ಅಂದಿದ್ದಾರೆ, ಯಾವತ್ತೂ ಮಗಳ ಪರ ಇದ್ದ ಪಪ್ಪ ಕೂಡ ಈಗ ಅಕ್ಕನ ತಪ್ಪು ಅಂತಿದ್ದಾರೆ. ಈಗ ಅಕ್ಕ ಇನ್ಯಾವ ರೂಪ ತಾಳ್ತಾಳೋ, ಇವತ್ತಿನ ಊಟ ತಿಂಡಿಗೆಲ್ಲ ಮುಷ್ಕರ ಎಂದು ಯೋಚಿಸುತ್ತಿದ್ದಂತೆ ಅವನ ಯೋಚನೆಯನ್ನು ಬುಡಮೇಲು ಮಾಡುವಂತೆ ಅಶ್ವಿತಾ, ಮಮ್ಮ ನನಗೆ ಜಾಮೂನ್ ತಿನ್ನೋ ಆಸೆ ಆಗ್ತಿದೆ, ಸಂಜೆ ಮಾಡ್ತೀಯಾ ಎಂದಳು. ಇಂಥ ಸೀರಿಯಸ್ ಮಾತುಕತೆಯಲ್ಲೂ ತಿನ್ನೋದನ್ನೇ ಯೋಚಿಸುತ್ತಿದ್ದ ಅಶ್ವಿತಾಳ ಮಾತು ಕೇಳಿ ಅಲ್ಲಿದ್ದ ಎಲ್ಲರ ಮುಖದಲ್ಲೂ ನಗು ಬಂದರೆ ಆಶೀಶ್, ಇದೇನು ಮಿರಾಕಲ್ ಮಮ್ಮ ಎಂದು ಜೋರಾಗಿ ಕೂಗಿದ. ಮಿರಾಕಲ್ ಇಲ್ಲ, ಏನೂ ಇಲ್ಲ, ನೀನೇನು ಕಿರ್ಚೋದು ಬೇಡ ಎಂದು ಜೋರಾಗಿ ಹೇಳಿ ಎದ್ದು ತನ್ನ ರೂಮಿಗೆ ಹೋಗಲು ಒಮ್ಮೆಲೆ ಸೋಫಾದಿಂದ ಎದ್ದಳು ಅಶ್ವಿತಾ. ತನ್ನ ಕಾಲಿಗೆ ನೋವಾಗಿದೆ ಎನ್ನುವುದೇ ಮರ್ತೋಗಿತ್ತು ಅವಳಿಗೆ. ಒಮ್ಮೆಲೆ ಎದ್ದುದರಿಂದ ಸರಿಯಾಗಿ ನಿಲ್ಲಲು ಆಗದೆ ಬೀಳುವಂತಾದಳು. ಅಲ್ಲೇ ಇದ್ದ ಆಕಾಶ್ ಏಯ್ ಎಂದು ಕೂಗುತ್ತಾ ಅವಳನ್ನು ಹಿಡಿದ. ಮತ್ತೊಮ್ಮೆ ಅವನ ತೋಳಲ್ಲಿ ಬಂದಿಯಾದಳು ಅಶ್ವಿತಾ. ನಿಧಾನ ಮೇಡಮ್ ಎನ್ನುತ್ತಾ ಹಿಡಿದ ಕೈ ಸಡಿಲಿಸಿದ. ಅಶ್ವಿತಾಳ ಎದೆಯಲ್ಲಿ ಪುಟ್ಟ ಚಿಟ್ಟೆಯೊಂದು ಮಿಡುಕಾಡಿದಂತಾಯಿತು. ಹೊರಟು ನಿಂತ ಆಕಾಶ್ಗೆ ಅನುರಾಧ ಅವರು ಊಟ ಮಾಡ್ಕೊಂಡು ಹೋಗುವಂತೆ ಒತ್ತಾಯಿಸಿದ್ರು. ಮಂಜುನಾಥ್ ಮತ್ತು ಆಶೀಶ್ ಕೂಡ ಬಲವಂತ ಮಾಡಿದಾಗ ಆಕಾಶ್ ಅವರ ಒತ್ತಾಯಕ್ಕೆ ಮಣಿದು ಊಟ ಮಾಡಿ ಹೋಗಲು ಒಪ್ಪಿದ. ಅವನು ಇನ್ನಷ್ಟು ಸಮಯ ಅವರೊಂದಿಗೆ ಇರುತ್ತಾನೆ ಎನ್ನುವುದನ್ನು ತಿಳಿದ ಅಶ್ವಿತಾಳ ಕಂಗಳಲ್ಲಿ ಹೊಸ ಹೊಳಪು ಮಿಂಚಿತು.